ನಮಸ್ಕಾರ ಸ್ನೇಹಿತರೆ, ಮಿಥುನ ರಾಶಿಯ ಯುಗಾದಿ ಭವಿಷ್ಯ ಹೇಗಿರುತ್ತದೆ? ಮಾರ್ಚ್ 30, 2025ರಿಂದ ಮಾರ್ಚ್ 19, 2026ರವರೆಗೂ ಕೂಡ ಯುಗಾದಿ ಭವಿಷ್ಯ ಹೇಗಿರುತ್ತದೆ? ಮಿಥುನ ರಾಶಿಯವರಿಗೆ ಶುಭ ಫಲಗಳೇನು, ಅಶುಭ ಫಲಗಳೇನು, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಲೈಕ್ ಕೊಡಿ. ಮಿಥುನ ರಾಶಿಯವರ ಶುಭ ಫಲಗಳ ಬಗ್ಗೆ ಮೊದಲು ನೋಡುವುದಾದರೆ, ಮಿಥುನ ರಾಶಿಯವರಿಗೆ ಬೃಹಸ್ಪತಿ ಸಂಚಾರ ಆಗೋದ್ರಿಂದ ಮಿಥುನ ರಾಶಿಯವರು ಯಾವೆಲ್ಲ ಲಾಭ ಮತ್ತು ಕಷ್ಟಗಳನ್ನು ಅನುಭವಿಸುತ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಶುಭ ಫಲಗಳ ಬಗ್ಗೆ ಮಾತನಾಡುವುದಾದರೆ, ಮಿಥುನ ರಾಶಿಯವರ ಯುಗಾದಿ ಭವಿಷ್ಯ ಹೇಗಿರುತ್ತದೆ ಅಂದರೆ, ಉದ್ಯೋಗದಲ್ಲಿ ಮುಂದುವರಿಯುತ್ತಾರೆ. ಅವರು ಮಾಡುವಂತಹ ಉದ್ಯೋಗ, ನೀವು ಯಾವುದೇ ರೀತಿಯಾದಂತಹ ಕೆಲಸ ಮಾಡ್ತಿದ್ರೂ ಕೂಡ ಆ ಕೆಲಸದಲ್ಲಿ ಮುಂದುವರಿಯುತ್ತೀರಾ. ಐಶ್ವರ್ಯ ಮತ್ತು ಅಷ್ಟೈಶ್ವರ್ಯ ಅನ್ನೋದನ್ನು ಪಡೆದುಕೊಳ್ತೀರಾ. ಐಶ್ವರ್ಯ ಅನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಬರೋದಿಲ್ಲ. ನೀವೇನಾದರೂ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷ ನೀವು ಖಂಡಿತವಾಗ್ಲೂ ಕೂಡ ಅದನ್ನು ಪಡ್ಕೊತೀರಾ. ಕಲಾತ್ಮಕವಾಗಿ ಬದುಕುತ್ತೀರಾ. ಕಲೆಯಲ್ಲಿ ಒಳ್ಳೆಯದಾಗುತ್ತೆ. ಕಲಾತ್ಮಕವಾಗಿ ಅಂದರೆ ನೀವು ಆರ್ಟಿಸ್ಟ್ ಆಗಿರಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾವುದಾದ್ರೂ ಹೊಸ ಕಲೆನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಕಲೆಯಲ್ಲೇ ನಿಮ್ಮ ಜೀವನನ ಕಳೀತಿದ್ರೆ ಅದರಿಂದ ನಿಮಗೆ ಅತಿ ಹೆಚ್ಚು ಲಾಭ ಅನ್ನೋದು ಆಗುತ್ತೆ. ನೀವು ನಟಿಯರಾಗಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ಈ ಸಮಯದಲ್ಲಿ ಈಡೇರುತ್ತದೆ. ತೀರ್ಥಯಾತ್ರೆಗೆ ಹೋಗುವ ಸಂಭವ ಅನ್ನೋದು ಹೆಚ್ಚಾಗಿರುತ್ತದೆ. ನೀವು ದೇವಾಲಯಗಳ ಮೊರೆ ಹೋಗ್ತಾ ಇದ್ದೀರಾ, ತಿಂಗಳಿಗೂ ಕೂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರಾ. ಈ ರೀತಿಯಾಗಿ ಅಲ್ಲಿ ಹೋಗಿ ಕಾಲಹರಣ ಮಾಡ್ತೀರಾ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬೃಹಸ್ಪತಿ ಸಂಚಾರ ಆಗ್ತಿರೋದು ಕೂಡ ಕಡಿಮೆಯಾಗುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ 60% ಚೆನ್ನಾಗಿದೆ, ಇನ್ನು 40% ಅಶುಭವಾಗಿದೆ ಅಂತಲೇ ಹೇಳಬಹುದು. ಶುಭ ಫಲಗಳು ಮಿಥುನ ರಾಶಿಯವರಿಗೆ ಇಷ್ಟೇ ಇರೋದು. ಹಾಗಾದರೆ ಅಶುಭ ಫಲಗಳು ಏನಿದೆ ಅಂತ ನೋಡೋದಾದರೆ, ಅಶುಭ ಫಲಗಳು ಬಂಧು ಮಿತ್ರರಲ್ಲಿ ಕಲಹ ಅನ್ನೋದು ಆಗುತ್ತೆ. ಬೃಹಸ್ಪತಿ ಸಂಚಾರ ಆದರೆ ನಮ್ಮ ರಾಶಿಯಲ್ಲಿ ಇದೇ ಮೇನ್ ತೊಂದರೆ ಕೊಡೋದು. ಬಂಧು ಮಿತ್ರರಲ್ಲಿ ಕಲಹ ಅನ್ನೋದು ಆಗುತ್ತೆ. ನಿಮ್ಮ ನೆಂಟರಿಷ್ಟರು ನಿಮ್ಮನ್ನು ನಿಷ್ಠೂರ ಮಾಡ್ತಾರೆ. ಈಗ ನಿಮ್ಮ ಹತ್ರ ಒಂದು ಸಹಾಯ ಕೇಳಿಕೊಂಡು ಬರ್ತಾರೆ ಅಂದ್ಕೊಳ್ಳಿ, ಅಥವಾ ನೀವು ಬೆಳೀತಿದ್ದೀರಾ, ಇವರೇನು ಎಲ್ಲ ತೊಗೊತಿದ್ದಾರೆ, ಇಷ್ಟು ರಿಚ್ ಆಗಿದ್ದಾರೆ ಅಂತ ಹೇಳಿ ಹೊಟ್ಟೆ ಉರಿ ಪಡ್ಕೊಳ್ಳೋದು, ಅದಕ್ಕೆ ಕಲ್ಲು ಹಾಕ್ಬಿಡೋದು. ಈ ರೀತಿಯಾಗಿ ನಿಮ್ಮ ಬಂಧುಗಳು ನಿಮಗೆ ಕಲಹ ಅನ್ನೋದನ್ನು ಮಾಡ್ತಾರೆ. ಗೌರ್ಮೆಂಟ್ ಕೆಲಸಗಾರರಿಗೆ ಅಧಿಕಾರಿಗಳಿಂದ ಕಿರುಕುಳ ಅನ್ನೋದು ಉಂಟಾಗುತ್ತದೆ. ತುಂಬಾ ಕೋಪ ಮಾಡ್ಕೊತೀರಾ. ನಿಮ್ಮ ಕೋಪನ ನೀವು ಈ ವರ್ಷದಲ್ಲಿ ನೀವು ಕಡಿಮೆ ಮಾಡ್ಕೊಳ್ಳೋದು ಒಳ್ಳೆಯದು. ಕೋಪ ಅನ್ನೋದು ಸಡನ್ನಾಗಿ ಈ ವರ್ಷ ಬಂದ್ಬಿಡುತ್ತೆ. ಹಾಗಾಗಿ ನೀವು ಅದರ ಕಡೆ ಗಮನ ಕೊಡೋದು ಉತ್ತಮ. ಇನ್ನು ಏನಪ್ಪ, ನನ್ನ ಜೀವನದಲ್ಲಿ ಯುಗಾದಿ ಭವಿಷ್ಯದಲ್ಲಿ ಎಲ್ಲನೂ ಪಡ್ಕೊಂಡ್ರೂ ಈ ರೀತಿಯಾಗಿ ಅಶುಭ ಫಲಗಳೇ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಅದಕ್ಕೂ ಕೂಡ ಪರಿಹಾರ ಇದೆ. ಆ ಪರಿಹಾರ ಏನು ಅಂತ ಹೇಳೋದಾದರೆ, ಶನಿದೇವರ ಮೂಲ ಮಂತ್ರನ ಜಪಿಸಬೇಕು, ವಿಷ್ಣು ಸಹಸ್ರನಾಮನ ಪಠಿಸಬೇಕು. ಇವೆರಡೇ ಮಿಥುನ ರಾಶಿಯವರು ಮಾಡಬೇಕಾಗಿರೋದು. ಈ ಎರಡು ಕೆಲಸನ ನೀವು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡು ಬಂದರೆ ಖಂಡಿತವಾಗ್ಲೂ ಕೂಡ ಶನಿದೇವರು ಮತ್ತು ವಿಷ್ಣು ದೇವರು ನಿಮಗೆ ಇರುವಂತಹ ಅಶುಭ ಫಲಗಳನ್ನು ಕಡಿಮೆ ಮಾಡ್ತಾರೆ, ಶುಭ ಫಲಗಳನ್ನು ಹೆಚ್ಚು ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರ ಅಶುಭ ಫಲ ಏನಿದೆ ಅನ್ನೋದನ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ಬಾಯ್.